ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮೊಮೆಟಾಝೋನ್ ಫ್ಯೂರೋಟ್ ಕ್ರೀಮ್ IP ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಇದು ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ಫ್ರೆಂಡ್ಸ್. ಇದು ಸ್ಟೀರಾಯ್ಡ್ ಬೇಸ್ ಕ್ರೀಮ್ ಆಗಿದೆ. ಸೊ ನಾರ್ಮಲ್ ಆಗಿ ಫೇರ್ನೆಸ್ಗೋಸ್ಕರ ಯಾರೂ ಯೂಸ್ ಮಾಡಲೇಬೇಡಿ. ನನ್ನ ಹಸ್ಬೆಂಡ್ಗೆ ಡಾಕ್ಟರ್ ಇದು ಏನಕ್ಕೋಸ್ಕರ ಸಜೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಮೊಮೆಟಾಝೋನ್ ಕ್ರೀಮ್ ಇದು ಆ್ಯಕ್ಚುಲಿ ಹೇಳ್ಬೇಕಂತ ಇದೊಂದು ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ಫ್ರೆಂಡ್ಸ್. ಇದು ನಮ್ಮ ಹಸ್ಬೆಂಡ್ಗೆ ಏನಕ್ಕೆ ಕೊಟ್ಟರು, ಏನು ಪ್ರಾಬ್ಲಮ್ ಆಯಿತು ಅವ್ರಿಗೆ ಅಂತ ಹೇಳಿದ್ರೆ, ಅವರು ಆ್ಯಕ್ಚುಲಿ ಸ್ವಲ್ಪ ಔಟ್ಸೈಡ್ ವರ್ಕ್ ಮಾಡ್ತಾರೆ, ಬಿಸಿಲಲ್ಲಿ ಸ್ವಲ್ಪ ಜಾಸ್ತಿ. ಸೊ ಅವ್ರಿಗೆ ಏನಾಗ್ಬಿಡ್ತು, ಈಚಿಂಗ್ ಸ್ಟಾರ್ಟ್ ಆಗಿಬಿಡ್ತು. ತಲೆ ಕೆಳಗಡೆ ಕುತ್ತಿಗೆ ಮೇಲೆ ಬರುತ್ತಲ್ವ ಪಾರ್ಟು, ಆ ಪ್ಲೇಸಲ್ಲಿ ಅವರಿಗೆ ಈಚಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಕೆರೆದು ಈಚಿಂಗ್ ಜಾಸ್ತಿ ಆಗಿಬಿಟ್ಟು ಬಬಲ್ಸು ರ್ಯಾಷಸ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಆಗ ಡಾಕ್ಟರ್ ಹತ್ರ ನಾವು ವಿಸಿಟ್ ಮಾಡಿದ್ದಕ್ಕೆ ಡಾಕ್ಟರು ನಮಗೆ ಇದು ಒಂದು ಮೊಮೆಟಾಝೋನ್ ಕ್ರೀಮನ್ನು ಸಜೆಸ್ಟ್ ಮಾಡಿದ್ರು ಡಾಕ್ಟರು. ಸೊ ನೋಡ್ಬೋದು, ಈ ಲೇಬಲ್ ಮೇಲೆ ಬರೆದಿದ್ದಾರೆ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂತ. ಇಷ್ಟೆಲ್ಲ ಬರೆದಿದ್ರು ಸ್ವಲ್ಪ ಜನ ಮಿಕ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬೈ ಮಿಸ್ಟೇಕ್ ಆಗಿ ಸೆಲ್ಫ್ ಮೆಡಿಷನ್ನ ಯಾವತ್ತೂ ಸಜೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಅದು ಕಂಪ್ಲೀಟಾಗಿ ಸೆಲ್ಫ್ ಮೆಡಿಷನ್ ಮಾಡೋದು ತಪ್ಪು ಫ್ರೆಂಡ್ಸ್. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅದ್ರ ಪ್ರಕಾರ ನೀವು ಮೆಡಿಷನ್ನ ತೊಗೊಳ್ಳಿ. ಸೆಲ್ಫ್ ಮೆಡಿಷನ್ ಮಾತ್ರ ಏನನ್ನೂ ಮಾಡೋಕ್ಕೂ ಹೋಗಬೇಡಿ. ಸೊ ನಮ್ಮ ಹಸ್ಬೆಂಡ್ಗೆ ಇದು ಆ ಥರ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ಮಿನಿಮಮ್ ಆರ್ ಮ್ಯಾಕ್ಸಿಮಮ್ 1 ಮಂತು, ಆಫ್ಟರ್ 1 ಮಂತ್ ನಾನು ಕ್ಲಿನಿಕ್ಗೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಹೆಂಗಾಗಿದೆ ಆ ಪ್ಲೇಸ್ ಅಂತ ಹೇಳ್ಬಿಟ್ಟು ನೋಡ್ತೀನಿ ಅಂತ. ಯಾಕಂದರೆ ಕುತ್ತಿಗೆ ಹಿಂದೆಗಡೆ ಅಲ್ವಾ, ಸೊ ತುಂಬಾ ಈಚಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅವರು 1 ವೀಕಿಂದ ಈ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಓಕೆ ಫೈನ್, ಅವ್ರ ಸ್ಕಿನ್ಗೆ ಸೆಟ್ ಆಗಿದೆ. ಸ್ಪೆಷಲಿ ಹೇಳಬೇಕಂದ್ರೆ ಅವ್ರ ಸ್ಕಿನ್ಗೆ ಸೆಟ್ ಆಗಿದೆ. ಸೊ ಅವರು ಎಲ್ಲಿ ಆ ಪ್ಲೇಸ್, ಯಾವ ಪ್ಲೇಸಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇದೆಯೋ ಅಲ್ಲಿ ಮಾತ್ರ ಅವ್ರು ಅಪ್ಲೈ ಮಾಡ್ತಿದ್ದಾರೆ. ಅದು ಬಿಟ್ಟು ಆ ಬೇರೆ ಪ್ಲೇಸಲ್ಲಿ ಎಲ್ಲೂ ಅಪ್ಲೈ ಮಾಡ್ತಿಲ್ಲ. ಎಸ್ಪೆಷಲಿ ಸ್ಕಿನ್ಗೆ, ಫೇಸ್ಗಂತೂ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಫುಲ್ಲು ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ಆಗಿರೋದ್ರಿಂದ ಇದು ತುಂಬ ಡೇಂಜರ್ ಕೊಡುತ್ತೆ. ಆನ್ ಸ್ಪಾಟ್ ನಿಮಗೆ ಒಳ್ಳೆ ಫೇರ್ನೆಸ್ ಕೊಡುತ್ತೆ, ಚೆನ್ನಾಗೇ ಕಾಣಿಸ್ತೀರಾ. ಬಟ್ ಅದು ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿನ್ನನ್ನು ಏನು ಮಾಡುತ್ತೆ ಅಂದರೆ ತುಂಬಾ ಡಬಲ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಆ ಟೈಮ್ ನಿಮಗೆ ರಿಸಲ್ಟ್ ಚೆನ್ನಾಗೇ ಕಾಣಿಸುತ್ತೆ ಆಫ್ಟರ್, ಯಾಕಂದರೆ ಅದು ಸ್ಟೀರಾಯ್ಡ್ ಕ್ರೀಮ್ ಆಗಿರೋದ್ರಿಂದ ಬರ್ತಾ ಬರ್ತಾ ನಿಮ್ಮ ಸ್ಕಿನ್ನನ್ನು ಜಾಸ್ತಿನೇ ಲೈಟ್ ಮಾಡಿಬಿಡುತ್ತೆ, ಇಲ್ಲ ಡಾರ್ಕ್ ಮಾಡಿಬಿಡುತ್ತೆ. ತುಂಬ ಫೇಸ್ ಮಾಡ್ತೀರಾ, ಹೆಲ್ತ್ ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಾ. ಡಾಕ್ಟರ್ ಅದೇ ಹೇಳ್ತಾ ಇದ್ರು. ನಾನು ಅವ್ರಿಗೆ ಬೇಸಿಕ್ಕಾಗಿ ಡಾಕ್ಟರ್ಗೆ ಕೇಳಿದೆ, ಇದು ಫೇರ್ನೆಸ್ಗೋಸ್ಕರ ಯೂಸ್ ಮಾಡ್ಬೋದಾ ಅಂತ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಸ್ಕಿನ್ ಶೈನ್ ಅಂತಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಅದು ನೋಡಿ. ಅದರಲ್ಲೂ ಸೇಮ್ ಆ್ಯಸ್ ಇಟ್ ಈಸು ಮೊಮೆಟಾಝೋನ್ ಫ್ಯೂರೈಟ್ ಕ್ರೀಮ್ ಅಂತಲೇ ಫುಲ್ಲು ಇದೆ. ಬಟ್ ಸ್ಕಿನ್ ಶೈನ್ ಅಂತ ಕಂಪನಿ ಚೇಂಜ್ ಇದೆ, ಮತ್ತು ಮೈಫೇರ್ ಅಂತ ಕ್ರೀಮ್ ಇದೆ. ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ಸ್ಟೀರಾಯ್ಡ್ ಕ್ರೀಮ್. ಇದು ತುಂಬಾ ಸ್ಟೀರಾಯ್ಡ್ ಬೇಸ್ಡ್ ಕ್ರೀಮ್ ಆಗಿರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ. ಆನ್ ಸ್ಪಾಟ್ಗೋಸ್ಕರ ನೀವು ಚೆನ್ನಾಗೇ ಕಾಣಿಸ್ತೀರಾ, ಎಕ್ಸಾಕ್ಟಾಗಿ ಸ್ವಲ್ಪ ಗ್ಲೋಯಿಂಗ್ ಆಗ್ತೀರಾ, ಚೆನ್ನಾಗಿ ರಿಸಲ್ಟ್ ಬರ್ಬೋದು. ಆಫ್ಟರ್ ನೀವು ಇದನ್ನು ಬಿಟ್ಟ ಮೇಲೆ ತುಂಬಾ ಫೇಸ್ ಮಾಡ್ತೀರಾ, ಸ್ಕಿನ್ ರೆಗಾರ್ಡಿಂಗ್ ತುಂಬ ಫೇಸ್ ಮಾಡ್ತೀರಾ. ಸೊ ನೋಡಿ, ಎಲ್ಲಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಇರೋ ಪ್ಲೇಸಲ್ಲಿ ಇಷ್ಟು ಹಚ್ಚಬೇಕು ಅಂತ ಹೇಳಿಬಿಟ್ಟು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಅದರ್ವೈಸು ಯಾವ ಡಾಕ್ಟರೇ ಆಗಲಿ ಈ ಥರ ಓನಾಗಿ ಫೇಸ್ಗೋಸ್ಕರ ಅಪ್ಲೈ ಮಾಡೋದಿಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಈ ಥರ ಆಗೋಗಿತ್ತು, ಈ ಥರ ಪ್ರಾಬ್ಲಮ್ ಆಗಿತ್ತು. ಇಷ್ಟು ಓವರಾಗಿ ಆಗಿರಲಿಲ್ಲ, ಬಟ್ ಲಿಟಲ್ ಬಿಟ್ ಈ ಥರ ಟರ್ನ್ ಆಗೋದಕ್ಕೆ ಚಾನ್ಸಸ್ ಇತ್ತು ಅವ್ರಿಗೆ. ಸೊ ಅದಕ್ಕೆ ಅವ್ರು ಆನ್ ಸ್ಪಾಟು ಬೇಗನೆ ಸಜೆಷನ್ ತೊಗೊಂಡ್ಬಿಟ್ಟು ಡಾಕ್ಟರ್ಗೆ ವಿಸಿಟ್ ಮಾಡಿಬಿಟ್ಟು, ಸೊ ನೋಡಿ ಈ ಥರ ಪ್ರಾಬ್ಲಮ್ಸು, ಈ ಥರ ಎಲ್ಲಾದರೂ ಸ್ಕಿನ್ನಲ್ಲಿ ರ್ಯಾಷಸ್ ಇದ್ದರೆ ಆವಾಗ ಮಾತ್ರ ಈ ಕ್ರೀಮನ್ನು ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಓನಾಗಿ ಮಾಡೋಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಸೆಲ್ಫ್ ಮೆಡಿಷನ್ ಅಂತೂ ಯಾವುದೇ ಕಾರಣಕ್ಕೂ ಯಾರೂ ಮಾಡೋಕ್ಕೆ ಹೋಗಬೇಡಿ. ಹಂಗೂ ಮಾಡೋದಾದರೆ ಆಯುರ್ವೇದದಲ್ಲಿ ಮಾಡಿ, ಬಟ್ ಈ ಮೆಡಿಷನ್ ಪ್ರಕಾರ ಯಾವುದೇ ಆಗಲಿ ಈ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಅದರದ್ದೇ ಆಗಿರುವಂತಹ ಒಂದು ಮಹತ್ವಗಳನ್ನು ಹೊಂದಿರುತ್ತೆ. ಯಾಕಂದರೆ ಇವಾಗ ನೋಡಿ, ಇದು ಸ್ಟೀರಾಯ್ಡ್ ಆಗಿರೋದ್ರಿಂದ ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಅಪ್ಲೈ ಮಾಡಿದ್ರೆ ಓಕೆ ಫೈನ್ ಅಂತ ರಿಸಲ್ಟ್ ಕೊಡುತ್ತೆ. ಬಟ್ ನಾವು ಬ್ಯೂಟಿಗೋಸ್ಕರ ಅಪ್ಲೈ ಮಾಡಿದ್ರೆ ಆನ್ ಸ್ಪಾಟಲ್ಲಿ ನಮಗೆ ಬ್ಯೂಟಿನೂ ಸಿಗ್ಬೋದು. ಬಟ್ ಆಫ್ಟರ್ ನೀವು ಇದನ್ನು ಸ್ಟಾಪ್ ಮಾಡೋಕ್ಕೆ ಹೋದರೆ ನೀವು ಡಬಲ್ ಸೈಡ್ ಎಫೆಕ್ಟನ್ನು ಫೇಸ್ ಮಾಡ್ತೀರಾ. ಹಂಗೂ ನಿಮ್ಮ ಫೇಸಲ್ಲಿ ಬಂಗು, ಮಲಸ್ಮಾ, ಪಿಗ್ಮೆಂಟೇಷನ್ ಇರೋ ಪ್ಲೇಸಲ್ಲಿ ನೀವು ಅಪ್ಲೈ ಮಾಡಿದ್ರೂ ಬಿಫೋರ್ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ನ. ಆಫ್ಟರು ಲೈಟಾಗಿ 1 ಲೇಯರ್ ಅಪ್ಲೈ ಮಾಡಿ, ಎಲ್ಲೆಲ್ಲಿ ನಿಮಗೆ ಪ್ರಾಬ್ಲಮ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಉಗುರು ಬೆಚ್ಚಿರೋ ನೀರಲ್ಲಿ ಬೆಳಗ್ಗೆ ಹೊತ್ತು ವಾಶ್ ಮಾಡಿಕೊಂಡು, ಒನ್ಸ್ ನೀವು ಆಫ್ಟರ್ ಔಟ್ಸೈಡ್ ಹೋಗ್ತಾ ಇದ್ದೀರಾ ಅಂದರೆ ನೀವು ಸನ್ಸ್ಕ್ರೀನ್ ಲೋಷನನ್ನು, ಕ್ರೀಮನ್ನು ಮಾತ್ರ ಅಪ್ಲೈ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಸನ್ಸ್ಕ್ರೀನ್ ಕ್ರೀಮನ್ನು ನೀವು ಅಪ್ಲೈ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ ಸ್ಟೀರಾಯ್ಡ್ ಆಗಿರೋದ್ರಿಂದ ಇದಕ್ಕೆ ಸೂರ್ಯನ ಕಿರಣಗಳಿಗೆ ತುಂಬಾ ಶಾಕ್ ಕೊಡುತ್ತೆ.
ಸೊ ಅದಕ್ಕೋಸ್ಕರ ಇನ್ನೂ ಡಬಲ್ ಎಫೆಕ್ಟ್ ಆಗುತ್ತೆ, ಟ್ಯಾನ್ ಓವರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಈವನ್ ನಮ್ಮ ಹಸ್ಬೆಂಡ್ಗೂ ಹೇಳಿದ್ರು, ನೀವು ಏನಾದರೂ ಅಪ್ಲೈ ಮಾಡಿಕೊಂಡು ರಾತ್ರಿ ಮಲ್ಕೊಂಡ್ರು ಬೆಳಗ್ಗೆ ವಾಶ್ ಮಾಡಿಕೊಂಡು ನೀವು ಔಟ್ಸೈಡ್ ಹೋಗೋದಕ್ಕಿಂತ ಮುಂಚೆ, ಇಲ್ಲಾಂದರೆ ಕರ್ಚಿಪನ್ನು ಕವರ್ ಮಾಡಿಬಿಡಿ ನಿಮ್ಮ ಹಿಂದೆ ಕಡೆ ಕುತ್ತಿಗೆ ಭಾಗಗೆ, ಇಲ್ಲಾಂದರೆ ನೀವು ಸನ್ಸ್ಕ್ರೀನ್ ಲೋಷನ್ ಆದರೂ ಅಪ್ಲೈ ಮಾಡಿ. ಮಿನಿಮಮ್ ಆರ್ ಮ್ಯಾಕ್ಸಿಮಮ್ 1 ಮಂತ್ ಅಷ್ಟೇ. ನೀವು ಆಫ್ಟರ್ ಒನ್ಸ್ ವಿಸಿಟ್ ಕೊಟ್ಬಿಟ್ಟು ಹೋಗಿ, ನಿಮ್ಗೆ ಯಾವ ಥರ ಆಗಿದೆಯೋ ಅಂತ ಹೇಳ್ಬಿಟ್ಟು ನಾವು ಆಫ್ಟರ್ ಅದ್ರ ತಕ್ಕಂತೆ ಮೆಡಿಷನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 1 ವೀಕಿಂದ ಅವರು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸ್ವಲ್ಪ ಓಕೆ ಅನಿಸ್ತಾ ಇದೆ ಅವ್ರಿಗೆ. ಸೊ ನೋಡೋಣ, ಅವ್ರು ಒಂದು 15 ಡೇಸ್ ಅಂತ ಮಾಡ್ತೀನಿ. ಆಫ್ಟರ್ ನನಗೆ ಸರಿ ಹೋದರೆ ಆಫ್ಟರ್ ಏನು ಮಾಡಬೇಕು ಅಂತ ಒನ್ಸ್ ವಿಸಿಟ್ ಕೊಟ್ಬಿಟ್ಟು ಡಾಕ್ಟರ್ ಹೇಳಿದ ಪ್ರಕಾರನೇ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಮೊಮೆಟೋಝೋನ್ ಫ್ಯೂರೆಟ್ ಕ್ರೀಮ್. ಸೊ ಯಾವುದೇ ಕ್ರೀಮನ್ನು ಆಗಲಿ ನಾನು ಹೇಳೋದು ಏನಂದರೆ, ಫೇರ್ನೆಸ್ಗೋಸ್ಕರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಈ ಮೆಡಿಷನ್ಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಷನ್ಸ್ನ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ಸ್ ಪ್ರೆಸ್ಕ್ರಿಪ್ಷನ್ ಇಲ್ದಿರ ಓನ್ ಆಗಿ ಕೊಲೀಗ್ಸ್ ಹೇಳಿದ್ರು, ಪಕ್ಕದ ಮನೆಯವ್ರು ಹೇಳಿದ್ರು ಅಂತ ಮಾತ್ರ ದಯವಿಟ್ಟು ಯಾರೂ ಅಪ್ಲೈನೇ ಮಾಡಬೇಡಿ. ಯಾಕಂದರೆ ಇದರಲ್ಲಿ ಅದರದ್ದಾಗಿರುವಂತಹ ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ಸ್ಟೀರಾಯ್ಡ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಸ್ಕಿನ್ನ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಆ ಪ್ಲೇಸ್ ಏನು ಪ್ರಾಬ್ಲಮ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿದ್ರೆ ಅದು ಕ್ಯೂರ್ ಕೊಡುತ್ತೆ. ಮಿಕ್ಕಿದ್ದೆಲ್ಲ ನೀವು ಓನಾಗಿ ಅಪ್ಲೈ ಮಾಡೋಕ್ಕೆ ಹೋದರೆ ನಿಮಗೆ ಡಬಲ್ ಫೇಸ್ ಮಾಡ್ತೀರಾ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಕ್ರೀಮಿನ ರಿವ್ಯೂ. ಸ್ವಲ್ಪನಾದರೂ ಇಷ್ಟ ಆದರೆ ಸೊ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ತಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.